ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ PM ವಿಶ್ವಕರ್ಮ ಯೋಜನೆ ಒಳಗೆ ಅರ್ಜಿ ಸಲ್ಲಿಸಿದವರು ಭಾಳ ಮಂದಿ ಇದ್ದೀರಿ. ಅದರೊಳಗೆ ಅರ್ಜಿ ಸಲ್ಲಿಸಿದ್ದು ಎಷ್ಟು ಅಪ್ರೂವಲ್ ಆಗ್ಯಾವ, ಅಪ್ರೂವಲ್ ಆದವ್ರಿಗೆ ಎಷ್ಟು ಮಂದಿಗೆ ಲೋನ್ ಸಿಕ್ಕೈತಿಲ್ಲ ಅವ್ರಿಗೆ ಮಾತ್ರ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್. ಮತ್ತು ನಿಮಗೆ ಗೊತ್ತಿರಲಿ, PM ವಿಶ್ವಕರ್ಮ ಯೋಜನೆ ಇದೊಂದು ಸಬ್ಸಿಡಿ ಸ್ಕೀಮ್ನ ಹೌದು. ಯಾಕಂದ್ರೆ ಇದ್ರೊಳಗೆ ಮುಂದಿನ ದಿನಗಳೊಳಗೆ ದೊಡ್ಡ ಮಟ್ಟದ ಲೋನ್ ಅಂದ್ರೆ ಮುದ್ರಾ ಲೋನ್ಗಳಂತಹ ಒಂದು ಅನುಕೂಲ ಈ PM ವಿಶ್ವಕರ್ಮ ಯೋಜನೆ ಒಳಗೆ ನಿಮಗೆ ಸಿಗ್ತೈತಿ. ಆದ್ರೆ ಈಗ ಪ್ರಸ್ತುತ PM ವಿಶ್ವಕರ್ಮ ಯೋಜನೆ ಒಳಗೆ ಅರ್ಜಿ ಏನು ಸಲ್ಲಿಸಿರಲ್ಲ ಅವರು ಪ್ರಮುಖವಾಗಿ ತಿಳ್ಕೋಬೇಕಾದಂಥ ವಿಷಯ ಇದೆ. ಇದು ಸ್ಕೀಮ್ ಏನೈತೆ, ನೀವು 5 ದಿವಸ ತರಬೇತಿ ತಗೊಂಡ್ರಲ್ಲ, ಇನ್ನು ಮುಂದೆ 15 ದಿವಸ ತರಬೇತಿ ಬರ್ತೈತಿ. ನಾವು ನಿಮ್ಗೆ ಗ್ರೂಪ್ ಕ್ರಿಯೇಟ್ ಮಾಡಿದ ಉದ್ದೇಶ ವಾಟ್ಸಪ್ ಗ್ರೂಪ್ ಇದು ತರಬೇತಿ ಕೊಟ್ಟು ಬಿಟ್ಬಿಡಕ್ಕಲ್ಲ, ನೀವು ಫಾಲೋ ಅಪ್ ಮಾಡ್ತೀವಿ. ಬಟ್ ಒಂದು ಸ್ವಲ್ಪ ಏನೋ ಸರ್ಕಾರದ ಪ್ರೊಸೀಜರ್ ಲೇಟ್ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತೈತೆ ಅಷ್ಟೇ. ಬಟ್ ನಿಮ್ಗೆ 100% ಎಲ್ಲ ಟೂಲ್ ಕಿಟ್ ಸಿಗ್ತಾ ಅಮೌಂಟ್ ಬರ್ತೈತೆ. ಇದಾದ ನಂತರ ಲೋನಿಗೆ ಅಪ್ಲೈ ಮಾಡ್ತೀರಿ. ನಿಮ್ ಲೋನ್ ಸ್ಯಾಂಕ್ಷನ್ ಆಗ್ತಂದ್ರೆ ಮತ್ತೆ 15 ದಿವಸ ತರಬೇತಿ ಬರ್ಬೇಕು. ಮತ್ತೆ 15 ದಿವಸ ತರಬೇತಿ ಇರುತ್ತೆ. ಆದ್ರೂ ನಿಮ್ಗೆ ಸ್ಟೈಪಂಡ್ ಇರುತ್ತೆ. 10,500 ರೂಪಾಯಿ ಸರ್ಕಾರ ಮತ್ತೆ ಸ್ಟೈಪಂಡ್ ಕೊಡ್ತಾರೆ. ಪ್ರತಿ ದಿವಸಕ್ಕೆ 500 ರೂಪಾಯಿ ಮತ್ತೆ ಕೊಡ್ತೈತಿ. 15 ದಿವಸಕ್ಕೆ 7,000, 2,000, 3,000 ರೂಪಾಯಿ ನಿಮ್ಗೆ ಬಸ್ ಚಾರ್ಜ್ ಜೊತೆ ಕೊಡ್ತೈತೆ. 10,500 ಮತ್ತೆ ಕೊಡ್ತೈತಿ ನಿಮ್ಗೆ ಸರ್ಕಾರ. ಮತ್ತೆ 15 ದಿವಸ ನೀವು ತರಬೇತಿ ತಗೋಬೇಕು. ಆ ನಿಟ್ಟಿನಾಗ ನಾವು ನಿಮ್ ಪ್ರಯತ್ನ ಮಾಡ್ಲಿಕ್ಕೆ, ನಿಮ್ಗೆ ಫಾಲೋ ಅಪ್ ಮಾಡ್ಲಿಕ್ಕೆ ಆ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಇದು PM ವಿಶ್ವಕರ್ಮ ಯೋಜನೆಯ ಒಂದು 100ರಲ್ಲಿ ಒಂದು 10% ಅಷ್ಟೇ. ಇದಕ್ಕಿಂತ ದೊಡ್ಡದಿದೆ. ಇದು ಕಾನ್ಸೆಪ್ಟ್ ದೊಡ್ಡದಿದೆ. ಇದು ಕಲ್ಪನೆ ದೊಡ್ಡದಿದೆ. 5 ವರ್ಷದ ಪ್ರಾಜೆಕ್ಟ್ ಇದು. ನರೇಂದ್ರ ಮೋದಿ ಅವರು ಈ ಪ್ರಾಜೆಕ್ಟ್ ನ ದೊಡ್ಡದಾಗಿ PM ವಿಶ್ವಕರ್ಮ ಪ್ರಾಜೆಕ್ಟ್ ನ ದೊಡ್ಡದಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದಕ್ಕಿಂತ ಸಾಕಷ್ಟು ಸೌಲಭ್ಯ ಅದು 3 ಲಕ್ಷ ನೀವು ಮತ್ತೆ ಲೋನ್ ಮುಗಿಸಿದ ನಂತರ ಮತ್ತೆ ನಿಮ್ಗೆ ಲೋನ್ 5 ರಿಂದ 10 ಲಕ್ಷ ತನಕ ಲೋನಿಗೆ ಎಲಿಜಿಬಲ್ ಆಗ್ತೀರಿ. ಆ ಟೈಮ್ನಾಗ ನಿಮ್ಗೆ ಸಬ್ಸಿಡಿ ಬರ್ತೈತಿ. ಆ ಟೈಮ್ನಾಗ ಈಗ ಇಂಟ್ರೆಸ್ಟ್ ಸಬ್ಸಿಡಿ ಅಷ್ಟೇ. ನೀವು ಏನ್ ಲೋನ್ ತಗೊಂಡಿರ್ತೀರಿ ಅದಕ್ಕೆ 12%, 13% ಬ್ಯಾಂಕ್ ಲೋನ್ ಹಾಕಿದ್ರೆ ಅದಕ್ಕೆ 4% ಅಷ್ಟೇ ನೀವು ಕಟ್ಟಬೇಕು. ಉಳಿದಿದ್ದು 8%, 9% ಸರ್ಕಾರ ಪೇ ಮಾಡ್ತೀವಿ ಬಡ್ಡಿನ. ಇಂಟ್ರೆಸ್ಟ್ ಸಬ್ಸಿಡಿ ಅಂತ ಆ ತರ ಇರ್ತೈತಿ. ನೀವೆಲ್ಲ ಕರೆಕ್ಟ್ ಆಗಿ ತಗೊಂಡು ನಿಮ್ ಬಿಸ್ನೆಸ್ ನ ಇಂಪ್ರೂವ್ ಮಾಡಿ ಮತ್ತೆ ನೀವು ಒಳ್ಳೆ ಸಾಲ ಮತ್ತೆ ಬೇಡಿಕೆ ಇಟ್ಟರೆ ಅಂದ್ರೆ ಮ್ಯಾನೇಜರ್ಗೆ ಅವಾಗ ನಿಮ್ಗೆ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಲೋನ್ ಸಿಗ್ತೈತಿ. ಅದನ್ನು ತಗೊಂಡು ಉಪಯೋಗ ಮಾಡ್ಕೊರಿ. ಇನ್ನು ಮತ್ತೆ ನಿಮ್ಗೆ ಈ ಸ್ಕೀಮ್ ಇಂದ ಮತ್ತೆ ನಿಮ್ ನಂಬರ್ ಎಲ್ಲ ಕಲೆಕ್ಟ್ ಆಗಿದೆ. ಸರ್ಕಾರ ಕಡೆ ಎಲ್ಲ ನಿಮ್ ನಂಬರ್ ತಗೊಂಡಿರ್ತಾರ. ಮತ್ತೆ ಬೇರೆ ಬೇರೆ ಸ್ಕೀಮ್ಗೆ ನಿಮ್ ಲಿಂಕ್ ಮಾಡ್ತಿರ್ತಾರ. ದೊಡ್ಡ ಪ್ರಾಜೆಕ್ಟ್ ಐತಿ. ಅದಕ್ಕೆ ತಾವೆಲ್ಲ ಈ ವಿಡಿಯೋದೊಳಗೆ ಹೇಳಿರ್ತಕ್ಕಂಥ ಮಾತುಗಳನ್ನ ನೀವು ಕೇಳಿದಂದ್ರೆ ನಿಮ್ಗೆ ಈಗಾಗಲೇ ತಿಳಿದಿರ್ತೈತಿ ಏನಂತ. PM ವಿಶ್ವಕರ್ಮ ಯೋಜನೆ ಒಂದು ಈಗ ಪ್ರೆಸೆಂಟ್ ಇದು ಇಂಟ್ರೆಸ್ಟ್ ಸಬ್ಸಿಡಿ ಲೋನ್ ಆಗೈತಿ. ಅಂದ್ರೆ ಬ್ಯಾಂಕಿಂದ ಪಡೆದಂತಹ ಲೋನಿಗೆ ಬ್ಯಾಂಕಿನವರು ನಿಮಗೆ 12% ಇಂಟ್ರೆಸ್ಟನ್ನು ವಿಧಿಸಿದ್ರೆ ಈ 12% ಒಳಗೆ ನೀವು 5% ಇಂಟ್ರೆಸ್ಟನ್ನು ಮಾತ್ರ ಪೇ ಮಾಡ್ತಾರೆ. ಉಳಿದಿರೋ ಎಲ್ಲ ಇಂಟ್ರೆಸ್ಟನ್ನು ಏನು ಮಾಡ್ತೈತಿ ಗೌರ್ಮೆಂಟ್ ನಿಮ್ಮ ಪರವಾಗಿ ಬ್ಯಾಂಕಿಗೆ ಕೊಡ್ತೈತಿ. ಹಾಗಾದ್ರೆ PM ವಿಶ್ವಕರ್ಮ ಯೋಜನೆ ಒಳಗೆ ನಾವು ಪಡೆದಿರ್ತಕ್ಕಂಥ ಲೋನಿಗೆ ಒಟ್ಟು ಟೋಟಲ್ ಎಷ್ಟು ಬಡ್ಡಿ ಇರ್ತೈತಿ, ಬ್ಯಾಂಕಿನವ್ರು ನಮಗೆ ಎಷ್ಟು ಬಡ್ಡಿಯನ್ನು ವಿಧಿಸ್ತಾರೋ, ಈ ಲೋನಿಗೆ ಬ್ಯಾಂಕ್ ವಿಧಿಸುವಂಥ ಬಡ್ಡಿಗೆ ಗೌರ್ಮೆಂಟ್ ಎಷ್ಟು ಸಬ್ಸಿಡಿ ಮಾಡೈತಿ, ನಾವು ಕಟ್ಟಬೇಕಾಗಿರೋ ಬಡ್ಡಿ ಎಷ್ಟು ಅನ್ನೋದನ್ನು ಇದೇ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ಅದನ್ನು ತಿಳ್ಕೊಬೇಕಪ್ಪ ಅಂದ್ರೆ ನಾವು ಮೊದಲು PM ವಿಶ್ವಕರ್ಮ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಡಬೇಕು. ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನಿಮ್ಮ ಮೊಬೈಲ್ಗೆ ಬರ್ತಕ್ಕಂಥ OTPಯನ್ನು ಎಂಟರ್ ಮಾಡಿ ಲಾಗಿನನ್ನು ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಕತ್ತೀರಿ, ಈಗ ಆಲ್ರೆಡಿ ನಾವು ಒಂದು ಅಪ್ಲಿಕೇಶನ್ದು ಲಾಗಿನ್ ಮಾಡಿದ್ದೀವಿ. ಈ ಅಪ್ಲಿಕೇಶನ್ ಸ್ಟೇಟಸ್ ಏನಾಗೈತಿ, ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬಂದೈತಿ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬಂದ್ರೆ ಇವರಿಗೆ ಆಲ್ರೆಡಿ ಲೋನ್ ಕೊಟ್ಟಾರ. ಲೋನ್ ಎಷ್ಟು ಕೊಟ್ಟಾರೋ ಅವರಿಗೆ ಬಡ್ಡಿ ಎಷ್ಟು ಬಿದ್ದೈತಿ, ಇದರೊಳಗೆ ಇಂಟ್ರೆಸ್ಟ್ ಎಷ್ಟು ಸಬ್ಸಿಡಿ ಆಗೈತಿ ಅನ್ನೋದನ್ನು ಈಗ ನಾವು ನೋಡೋಣ. ಅದನ್ನು ನೋಡಬೇಕಪ್ಪ ಅಂದ್ರೆ ಒಂದು ನೀವು ಬ್ಯಾಂಕಿಗೆ ಭೇಟಿ ಕೊಟ್ಟು ಅಲ್ಲಿ ಬ್ಯಾಂಕಿನವ್ರನ್ನ ಕೇಳಬೇಕು. ಒಂದು ಇಲ್ಲಪ್ಪ ಅಂದ್ರೆ PM ವಿಶ್ವಕರ್ಮ ಅಫಿಷಿಯಲ್ ವೆಬ್ಸೈಟ್ ಒಳಗೆ ನೀವು ಲಾಗಿನ್ ಮಾಡ್ಕೊಂಡ್ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತೇಳಿ ಇಲ್ಲೇನಾದರೂ ಶೋ ಆಗಕತ್ತಿತ್ತಪ್ಪ ಅಂದ್ರೆ ನಿಮ್ಮ ಅರ್ಜಿ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಆಗೈತಿ, ನಿಮಗೆ ಅಮೌಂಟ್ ರಿಲೀಸ್ ಆಗೈತಿ, ನಿಮಗೆ ಬ್ಯಾಂಕಿನ ಕಡೆಯಿಂದ ಶ್ಯಾಂಕ್ಷನ್ ಲೆಟರ್ ಇದೇ ಪೋರ್ಟಲ್ ಒಳಗೆ ಸಿಗ್ತೈತಿ. ಅಲ್ಲೇನು ನಿಮಗೆ ಶಾಂಕ್ಷನ್ ಲೆಟರ್ ಸಿಗ್ತೈತಿಲ್ಲ, ಆ ಶಾಂಕ್ಷನ್ ಲೆಟರ್ ಒಳಗೆ ಇಲ್ಲಿ 21ನೇ ಕಾಲಮ್ನೊಳಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನೋ ಒಂದು ಕಾಲಮ್ ಐತೆ. ಇದರೊಳಗೆ ನೀವು ನೋಡ್ಬೋದು, ಇಲ್ಲಿ ರೀಪೇಮೆಂಟನ್ನು ನೀವು 18 ತಿಂಗಳಲ್ಲಿ ರೀಪೇಮೆಂಟನ್ನು ಮಾಡಬೇಕಾಕತಿ. ಮತ್ತು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆನೂ ಹೇಳ್ಯಾರ. ಸ್ಟ್ಯಾಂಡರ್ಡ್ ಅಕೌಂಟ್ಗಳಿಗೆ 5% ಇಂಟ್ರೆಸ್ಟ್, NPA ಅಕೌಂಟ್ಗಳಿಗೆ 3 ಪಾಯಿಂಟ್ ಸಮಥಿಂಗ್ ಇಂಟ್ರೆಸ್ಟನ್ನು ಕೊಡಬೇಕಾಕತಿ ಅಂತೇಳಿ ಇಲ್ಲಿ ತಿಳಿಸ್ಯಾರ.
ಪ್ರಸ್ತುತ ನಮಗೆ ಈಗೇನು PM ವಿಶ್ವಕರ್ಮ ಯೋಜನೆ ಒಳಗೆ ಲೋನ್ ಸಿಕ್ಕೈತಿ, ಈ ಲೋನ ಇಂಟ್ರೆಸ್ಟ್ ಸಬ್ಸಿಡಿ ಅಷ್ಟೇ ಆಗಿರ್ತೈತೆ. ಅಂದ್ರೆ ಬಡ್ಡಿ ಒಳಗೆ ಸಬ್ಸಿಡಿ ಇರ್ತೈತಿ. ಈಗಾಗಲೇ ನಿಮಗೆ ಶ್ಯಾಂಕ್ಷನ್ ಲೆಟರ್ ಒಳಗೆ ನಮಗೆ ಈ ಲೋನಿಗೆ ಇಂಟ್ರೆಸ್ಟನ್ನು ಎಷ್ಟು ನಾವು ಕೊಡಬೇಕಾಕತಿ ಅನ್ನೋದನ್ನು ತೋರಿಸಿನಿ. ಈಗ ನಾವು ಈ ಲೋನ ಇಂಟ್ರೆಸ್ಟ್ ಸಬ್ಸಿಡಿ ಲೋನ್ ಅಂತೇಳಿ ಹೇಳಿವಿ. ಹಾಗಾದ್ರೆ ಈಗ ನಾವು ಬ್ಯಾಂಕಿನವರು ಒಟ್ಟು ಟೋಟಲ್ ಎಷ್ಟು ಈ ಲೋನಿಗೆ ಇಂಟ್ರೆಸ್ಟನ್ನು ಕೊಟ್ಟಾರ, ಅಂದ್ರೆ ಎಷ್ಟು ಬಡ್ಡಿ ಹಂಗೆ ನಮಗೆ ಲೋನ್ ಕೊಟ್ಟಾರೋ, ನಾವು ಈ ಬಡ್ಡಿ ಒಳಗೆ ಎಷ್ಟು ಸಬ್ಸಿಡಿ ಪಡ್ಕೊಂಡಿವಿ ಅನ್ನೋದನ್ನು ನೋಡಬೇಕಾದ್ರೆ ಒಂದು ನೀವು ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ಅವ್ರನ್ನ ಕೇಳಬೇಕು. ಇಲ್ಲಾಂದ್ರೆ ಇಲ್ಲೊಂದು ಲೋನ್ ಪಡ್ಕೊಂಡವ್ರದ್ದು ಎಕ್ಸಾಂಪಲನ್ನು ನೋಡೋದಾದ್ರೆ ಈಗಾಗಲೇ ಅವರು 50,000 ರೂಪಾಯಿ ಲೋನನ್ನು ಈ SBI ಒಳಗೆ 12.4% ಅವರಿಗೆ ಇಂಟ್ರೆಸ್ಟ್ ಬಿದ್ದೈತೆ. ಸೊ ಇದ್ರಾಗ ಅವರು 5% ಮಾತ್ರ ಬಡ್ಡಿಯನ್ನು ಪೇ ಮಾಡ್ತಾರೆ. ಉಳಿದಿರೋದು ಎಲ್ಲವನ್ನು ಗೌರ್ಮೆಂಟ್ ಅವ್ರ ಪರವಾಗಿ ಪೇ ಮಾಡ್ತೈತೆ. ಸ್ನೇಹಿತರೆ ನೋಡಿದ್ರಲ್ಲ, ಈ PM ವಿಶ್ವಕರ್ಮ ಯೋಜನೆ ಒಳಗೆ ನಮಗೆ ಇಂಟ್ರೆಸ್ಟ್ ಒಳಗೆ ಸಬ್ಸಿಡಿ ಐತಿ. ಇಂಥ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳಕ್ಕೆ ನಮ್ಮ ಈ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ. ನಮಸ್ಕಾರ, ಬಾಯ್ ಸ್ನೇಹಿತರೆ.